ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿವೇಕ್ ನಿಧಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. In the previous class, we discussed about the old English literature, its historical background, themes and style, all these things. But in today's class, we're going to discuss about the very important topic, that is the important writers and their works of the old English literature ಅಂತ ಹೇಳ್ಬಿಟ್ಟು ಹಾಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಈ ಎಲ್ಲ ಇಂಪಾರ್ಟೆಂಟ್ ರೈಟರ್ಸ್ಗಳ ಬಗ್ಗೆ ಮತ್ತು ದೇರ್ ವರ್ಕ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಅನ್ನು ನೋಡ್ತಾ ಹೋಗೋಣ. ಅದರ ಜೊತೆಗೆ ರಿಲೇಟೆಡ್ MCQsಗಳನ್ನು ಕೂಡ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ KCET, NET ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ದ ಅಪ್ಕಮಿಂಗ್ PU ಲೆಕ್ಚರರ್ ಎಕ್ಸಾಮಿನೇಷನ್ ಆಸ್ ವೆಲ್. ಸೊ ಈಗ ತರಗತಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಆಸ್ ಐ ಮೆನ್ಷನ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಆರ್ ಇನ್ ದ ಪ್ರೀವಿಯಸ್ ಕ್ಲಾಸ್, ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ವಾಸ್ ಮಾರ್ಕ್ಡ್ ಬಿಟ್ವೀನ್ ದ 450 AD ಟು 1066 AD ಅಂತ ನೋಡ್ತಾ ಹೋಗ್ತೀವಿ, ಅಪ್ ಟು ದ ನಾರ್ಮನ್ ಕಾನ್ಕ್ವೆಸ್ಟ್. ನಾರ್ಮನ್ ಕಾನ್ಕ್ವೆಸ್ಟ್ ವರೆಗೂ ಕೂಡ ನಮಗೆ ಏನಪ್ಪ ಅಂದ್ರೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ನೋಡೋದಕ್ಕೆ ಸಿಗ್ತದೆ ಸ್ನೇಹಿತರೆ. ಈಗ ಇವತ್ತಿನ ತರಗತಿಯನ್ನ ನಾವು ಪ್ರಾರಂಭಿಸಿದೆ. ಮೊಟ್ಟ ಮೊದಲನೇದಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅನಾನಿಮಸ್ ಟ್ರೆಡಿಷನ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ದ ಅನಾನಿಮಸ್ ಟ್ರೆಡಿಷನ್ ಅಂತಂದ್ರೆ ಈ ವರ್ಕ್ಗಳಿಗೆ ಬಗ್ಗೆ ಅಂತಂದ್ರೆ ಇನ್ ದ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್, ಇಫ್ ವಿ ಸಿ ದ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್, ದೇರ್ most of the works don't have the writer. It doesn't mean that they're not written. It means the exact writer of the work is unknown. ನಮಗೆ ಬರೆದಿರ್ತಕ್ಕಂತಹ ರೈಟರ್ಗಳ ಬಗ್ಗೆ ಆಗಲಿ ಅಥವಾ ಆ ವರ್ಕ್ನ ನಿಜವಾದ ಬರವಣಿಗೆಯ ಕಾಲಾವಧಿಯ ಬಗ್ಗೆ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇವುಗಳನ್ನು ನಾವು ಅನಾನಿಮಸ್ ಟ್ರೆಡಿಷನ್ ಅಂತ ಕರಿತಾ ಹೋಗ್ತೀವಿ. ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರೈಟರ್ ಇಲ್ಲದೆ ಇರತಕ್ಕಂಥ ಒಂದು ಬರವಣಿಗೆಯ ಪರಂಪರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಅ ಲಾರ್ಜ್ ಪೋರ್ಷನ್ ಆಫ್ ದ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್, ಇಲ್ಲಿ ನೋಡ್ತಾ ಇರೋದು ಅ ಲಾರ್ಜ್ ಪೋರ್ಷನ್ ಆಫ್ ದ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್ ಈಸ್ ಅನಾನಿಮಸ್. ಓಕೆ, ಆಸ್ ಇಟ್ ವಾಸ್ ಒರಿಜಿನಲಿ ಪಾಸ್ಡ್ ಡೌನ್ ಓರಲಿ. ಇಟ್ ಮೀನ್ಸ್ ದ ಮೋಸ್ಟ್ ಆಫ್ ದ ವರ್ಕ್ ಈಸ್ ಪಾಸ್ಡ್ ಥ್ರೂ ದ ಓರಲ್ ಕಮ್ಯುನಿಕೇಶನ್ ಓರಲಿ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಅಂದ್ರೆ ಬಾಯಿಂದ ಬಾಯಿಗೆ ವರ್ಕ್ಗಳ ಮಾಹಿತಿ ನಮಗೆ ಪ್ರಸಾರವಾಗಿರತಕ್ಕಂಥದ್ದು ಕಾಣಿಸ್ತದೆ. ಅಂದ್ರೆ ಓಲ್ಡ್ ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಥವಾ ವೆರಿ ಇಂಪಾರ್ಟೆಂಟ್ ಯಾವ ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ದ ಬಿಯೋವೂಲ್ಫ್ ಅಂತ ಹೇಳಿ ಒಂದು ವರ್ಕ್ ಇದೆ. ಬಿಯೋವೂಲ್ಫ್ ಅಂತಕ್ಕಂಥದ್ದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್. whoever reads the English literature, he must and should know about this work. ಇದರ ಅರ್ಥ ಈ ವರ್ಕ್ನ ಬಗ್ಗೆ ಪ್ರಶ್ನೆಗಳು ಬರ್ತವೆ ಅಂತ ಅಲ್ಲ, ಬಟ್ ಆದ್ರೆ ಇಟ್ ಈಸ್ ದ ಫಸ್ಟ್ ಎವರ್ ವರ್ಕ್, ಫಸ್ಟ್ ಎಪಿಕ್ ಪೋಯಟ್ರಿ ವಿಚ್ ಇಸ್ ರಿಟನ್ ಇನ್ ಇಂಗ್ಲಿಷ್. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು, ಇಟ್ ಈಸ್ ಜಾನರ್ ನೋಡ್ತಾ ಇದ್ರೆ ಇಟ್ ಈಸ್ ಅನ್ ಎಪಿಕ್ ಪೋಯಟ್ರಿ. ಇದೊಂದು ಮಹಾಕಾವ್ಯ ಅಥವಾ ಎಪಿಕ್ ಪೋಯಟ್ರಿ ಅಂತ ನೋಡ್ತಾ ಹೋಗ್ತೀವಿ. ಥೀಮ್ಸ್ ಅಂತ ಬಂದಾಗ ಇಟ್ ಇಸ್ ಹೀರೋಯಿಸಮ್, ಫೇಟ್ ಅಥವಾ ವಿರ್ಡ್ ಅಂತ ಕರಿತಾ ಹೋಗ್ತೀವಿ, ಅಂಡ್ ಲಾಯಲಿಟಿ, ಗುಡ್ ವರ್ಸಸ್ ಇವಿಲ್. These are all the things, these are all the themes which we'll talk about, which are discussed in the Beowulf ಅಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ದ ಪ್ಲಾಟ್ ಆಫ್ ದ Beowulf. ಈ Beowulf ಅಂತಕ್ಕಂತಹ ಕಾವ್ಯ ಅಥವಾ ಈ ಒಂದು ಬರವಣಿಗೆ ಏನಿದೆ ಅದರಲ್ಲಿ ಅದು ಹೊಂದಿರತಕ್ಕಂಥ ಪ್ಲಾಟ್ ಏನಪ್ಪಾ ಅಂತ ಅಂದಾಗ, ದ ಹೀರೋ Beowulf defeats monsters like ಗ್ರೆಂಡಲ್ಸ್ ಮದರ್ ಮತ್ತೆ ಡ್ರ್ಯಾಗನ್. ಒಂದು ಡ್ರ್ಯಾಗನ್ ಅನ್ನ ಮತ್ತೆ ಗ್ರೆಂಡಲ್ ಅಂತಕ್ಕಂಥ ಒಬ್ಬ ಮಾನ್ಸ್ಟರ್ ಅಂತಂದ್ರೆ ಒಬ್ಬ ರಾಕ್ಷಸನನ್ನ ಮತ್ತು ಆ ರಾಕ್ಷಸನ ತಾಯಿಯನ್ನ ಬಿಯೋವೂಲ್ಫ್ ಅಂತಕ್ಕಂತಹ ಒಂದು ನಾಯಕನ ಪಾತ್ರ ಇಲ್ಲಿ ಅವರನ್ನ ಸಂಹಾರ ಮಾಡತಕ್ಕಂಥ, ಅವರನ್ನ ಕೊಲೆ ಮಾಡತಕ್ಕಂತಹ ಒಂದು ಕಥೆಯನ್ನ ಪೋಟ್ರೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಸ್ನೇಹಿತರೆ. ಹಾಗಾಗಿ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೈನ್ ಅ ಲಿಟಲ್ ಬಿಟ್ ಅಬೌಟ್ ದ ಬಿಯೋವೂಲ್ಫ್. ಓಕೆನಾ ಸ್ನೇಹಿತರ, ಬಿಯೋವೂಲ್ಫ್ ಅಂತಕ್ಕಂತಹ ಈ ಪೋಯಮ್ ಏನಿದೆಯಲ್ಲ, ಇಟ್ ಓಪನ್ಸ್ ಇನ್ ಡೆನ್ಮಾರ್ಕ್. ಇಲ್ಲಿ ಇಟ್ ಓಪನ್ಸ್ ಇನ್ ಡೆನ್ಮಾರ್ಕ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಡೆನ್ಮಾರ್ಕ್ ಅಲ್ಲಿ ಈ ಕತೆ ಓಪನ್ ಆಗುತ್ತೆ, ವೇರ್ ಕಿಂಗ್ ರಾತ್ಗರ್ಸ್
ಹಾಲ್ ಹೀರೋಟ್ ಅಂತ ಇರುತ್ತೆ. ಏನಪ್ಪಾ ಅಂದ್ರೆ ಒಂದು ಕಿಂಗ್, ಒಬ್ಬ ರಾಜ ಇರ್ತಾನೆ, ಡೆನ್ಮಾರ್ಕ್ ನ ರಾಜ ಇರ್ತಾನೆ. ಅವನ ಹೆಸರು ಏನಪ್ಪ ಅಂತಂದ್ರೆ ರಾತ್ಗರ್ ಅಂತ. ಏನ್ ಹೇಳಿ? ರಾತ್ಗರ್ ಅಂತ ಹೇಳಿ. ಈ ರಾತ್ಗರ್ನ ಹತ್ರ ಒಂದು ಒಂದು ಹಾಲ್ನ ಅವನು ಕ್ರಿಯೇಟ್ ಮಾಡಿರ್ತಾನೆ. ಯಾಕೆ ಅಂತಂದ್ರೆ ದಟ್ ಹಾಲ್ ಈಸ್ ಬಿಕಾಸ್ ಟು ಸೆಲೆಬ್ರೇಟ್, ಓಕೆನಾ, ದ ಇವೆಂಟ್ಸ್, ಟು ಆರ್ಗನೈಸ್ ದ ಪ್ರೋಗ್ರಾಮ್ಸ್, ಓಕೆನಾ. ಒಂದು ಏನಪ್ಪಾ ಅಂತಂದ್ರೆ ಒಂದು ಫಂಕ್ಷನ್ ಅನ್ನ ಮಾಡಿ ಅಲ್ಲಿ ಎಲ್ಲ ರಾಜರುಗಳನ್ನ ಕರೆಸಿ ಅಲ್ಲಿ ಔತಣ ಕೂಟಗಳನ್ನ ಏರ್ಪಡಿಸುವುದಕ್ಕೆ, ಓಕೆ, ಮೀಡ್ ಹಾಲ್ ಅಂತ ಕರೀತಾರೆ. ಔತಣ ಕೂಟಗಳನ್ನ ಏರ್ಪಡಿಸುವುದಕ್ಕಾಗಿ ಒಂದು ಹಾಲ್ನ ಕ್ರಿಯೇಟ್ ಮಾಡಿರ್ತಾನೆ. ಅದರ ಹೆಸರು ಏನಪ್ಪಾ ಅಂದ್ರೆ ಹಿಯೋರೋಟ್ ಅಂತೇಳಿ. ಹಿಯೋರೋಟ್ ಅಂತ ಹೇಳಿ ಒಂದು ಏನ್ ಮಾಡಿರ್ತಾನೆ, ಹಾಲ್ನ ಕ್ರಿಯೇಟ್ ಮಾಡಿರ್ತಾನೆ. ಬಟ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾವಾಗ್ಲೂ ಒಂದು ಮಾನ್ಸ್ಟರ್ ಬಂದು ಅವ್ರಿಗೆ ಕಾಟ ಕೊಡ್ತಾ ಇರುತ್ತೆ. ಆ ಮಾನ್ಸ್ಟರ್ ಹೆಸರು ಯಾವ್ದಪ್ಪ ಅಂದ್ರೆ ಗ್ರೆಂಡಲ್ ಅಂತ ಹೇಳ್ಬಿಟ್ಟು. ಇದು ಗ್ರೆಂಡಲ್ ಅಂತ ಇದೆಯಲ್ಲ, ದಿಸ್ ಇಸ್ ದ ನೇಮ್ ಆಫ್ ದ ಮಾನ್ಸ್ಟರ್. ಸೊ ಇಟ್ ಆಲ್ವೇಸ್ ಯೂಸ್ ಟು ಕಮ್ ಟು ದ ಹಿಯೋರೋಟ್. ಸೊ ಬೈ ಕಮ್ಮಿಂಗ್ ದೇರ್, ಕಿಲ್ಲಿಂಗ್ ದ ಪೀಪಲ್ ಹೂ ಆರ್ ಸೆಲೆಬ್ರೇಟಿಂಗ್, ಹೂ ಆರ್ ಇನ್ ದ ಹಾಲ್, ಓಕೆನಾ. ಆ ಹಾಲಲ್ಲಿ ಯಾರ್ಯಾರು ಇರ್ತಾರೆ ಅಲ್ಲಿ ಬಂದ್ಬಿಟ್ಟು ಅವರನ್ನ ಕಿಲ್ ಮಾಡ್ತಕ್ಕಂಥ, ಕೊಲೆ ಮಾಡ್ತಕ್ಕಂತಹ, ಅವರನ್ನ ಹೊತ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಈ ಗ್ರೆಂಡಲ್ ಅಂತಕ್ಕಂಥದ್ದು ಏನ್ ಮಾಡ್ತಿರತ್ತೆ. ಬಟ್ ಒನ್ಸ್ ಈ ಬಿಯೋವೋಲ್ಫ್ ಅಂತಕ್ಕಂಥವನು ಈ ಒಂದು ಮಿಡ್ ಹಾಲ್ಗೆ ಬಂದಾಗ ಈ ರಾತ್ಗರ್ ಅಂತಕ್ಕಂಥ ಕಿಂಗ್ ಏನ್ ಮಾಡ್ತಾನೆ, ಈ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ಇಲ್ಲಿ ಒಂದು ಏನಿದೆ, ಒಂದು ಮಾನ್ಸ್ಟರ್ ಇದೆ, ದಟ್ ಈಸ್ ಗಿವಿಂಗ್ ಮೋರ್ ಪ್ರಾಬ್ಲಮ್ ಟು ಅಸ್, ನಮಗೆ ತುಂಬಾ ಪ್ರಾಬ್ಲಮ್ ಅನ್ನ ಕೊಡ್ತಾ ಇದೆ. ಸೊ ಯು ಹ್ಯಾವ್ ಟು ಕಿಲ್ ದಟ್ ಮಾನ್ಸ್ಟರ್ ಅಂತ ಹೇಳಿದಾಗ ಇವಾಗ ಬಿಯೋವೋಲ್ಫ್ ಏನ್ ಮಾಡ್ತಾನೆ, ಹಿ ಗೋಸ್ ಅಂಡ್ ಡೂ ಬ್ಯಾಟಲ್, ಓಕೆನಾ. ಈ ಒಂದು ಗ್ರೆಂಡಲ್ ಅಂತಕ್ಕಂತಹ ಒಂದು ಏನು ಮಾನ್ಸ್ಟರ್ ಇರುತ್ತೆ ಅದ್ರ ಜೊತೆಗೆ ಈ ಒಂದು ಕಾದಾಡಿ ಈ ಗ್ರೆಂಡಲ್ ಅನ್ನ ಸಾಯಿಸ್ತಾನೆ. ದ ಗ್ರೆಂಡಲ್ ಈಸ್ ವೆರಿ ಮಚ್ ಟೆರಿಬಲಿ ಏನಪ್ಪಾ ಅಂತಂದ್ರೆ ಇನ್ಫೆಕ್ಟೆಡ್, ಅಥವಾ ಅದು ತುಂಬಾ ಗಾಯ ಆಗ್ಬಿಟ್ಟಿರುತ್ತೆ ಅದಕ್ಕೆ. ಸೊ ಇಟ್ ಗೋಸ್ ಟು ಇಟ್ಸ್ ಮದರ್ ಅಂಡ್ ದೇರ್ ಇಟ್ ಡೈಸ್, ಓಕೆನಾ. ಗ್ರೆಂಡಲ್ ಏನಿರುತ್ತಲ್ಲ, ಈ ಗ್ರೆಂಡಲ್ ತುಂಬಾ ಗಾಯ ಆಗ್ಬಿಟ್ಟು ಟೆರಿಬಲಿ ಇಂಜೂರ್ಡ್ ಆಗ್ಬಿಟ್ಟು ಇವರು ತಾಯಿ ಹತ್ರ ಹೋಗ್ಬಿಟ್ಟು ಇಟ್ ಡೈಸ್. ಸೊ ಅವಾಗ ಈ ಗ್ರೆಂಡಲ್ನ ತಾಯಿಗೆ ಏನ್ ಮಾಡ್ಬಿಡುತ್ತಂದ್ರೆ ತುಂಬಾ ಕೋಪ ಬರುತ್ತೆ. ಬಿಕಾಸ್ ಯಾರಾದ್ರೂ ತನ್ನ ಮಕ್ಕಳನ್ನ ಕೊಲೆ ಮಾಡಿರೋ ತಾಯಿ ನೋಡ್ಕೊಂಡು ಸುಮ್ಮನೆ ಇರ್ತಾರ. ಸೊ ಶಿ ಡೋಂಟ್ ಸಿಟ್ ಕ್ವೈಟ್. So then Grendel's mother again comes and attacks on Beowulf. Beowulf and Grendel's mother will do the battle. So in that battle also, who wins? The Beowulf wins. Beowulf ಅಲ್ಲಿಯೂ ಕೂಡ ಗೆಲ್ತಾನೆ. Grendel's mother ಏನಾಗ್ತಾಳೆ ಅಂತಂದ್ರೆ she dies, ಓಕೆನಾ, she dies. But ಕೊನೆ eventually what happens at the end of the work, at the end of the poetry, ಒಂದು ಕೊನೆಯದಾಗಿ ಏನಾಗುತ್ತೆ ಅಂದ್ರೆ ಒಂದು ಡ್ರ್ಯಾಗನ್, ಏನಪ್ಪಾ ಅಂದ್ರೆ ಒಂದು ಡ್ರ್ಯಾಗನ್ ಇಂದ ಅವನ ರಾಜ್ಯಕ್ಕೆ ಒಂದಿಷ್ಟು ಪ್ರಭಾವ ಬೀರ್ತಾ ಇರುತ್ತೆ, ಅಥವಾ ಅದು ಕೂಡ ಈ ಆಪತ್ತನ್ನು ಓಡುತ್ತಾ ಇರುತ್ತೆ. ಸೊ ಇನ್ ದಟ್ ಟೈಮ್ he does the battle with the dragon. Okay, he does the battle with the dragon. So in that battle he was terribly injured by the dragons. ಏನಪ್ಪಾ ಅಂದ್ರೆ ಒಂದು ಫೈರ್ ಇರುತ್ತಲ್ಲ, ಡ್ರ್ಯಾಗನ್ ಬಾಯಿ ತೆಗೆದಾಗ ಅದರಿಂದ ಬರ್ತಕ್ಕಂಥ ಫೈರ್ ಇಂದ ತುಂಬಾ wounded, he was badly wounded by the dragon, so that in that battle he dies. Okay, Beowulf also dies and dragon also dies. ಅವನ್ ಗೊತ್ತಿರುತ್ತೆ ನಾನು ಈ ಯುದ್ಧವನ್ನ ಮಾಡಿದಾಗ ಸಾಯ್ತೀನಿ ಅಂತೇಳಿ. ಬಟ್ ಆದ್ರೂ ಕೂಡ he don't ಏನಪ್ಪಾ ಅಂತಂದ್ರೆ fear, he don't get the fear. ಸೊ ಅವನು ಹೋಗಿ ಯುದ್ಧವನ್ನ ಮಾಡಿ ಈ ಡ್ರ್ಯಾಗನ್ ಅನ್ನ ಸಾಯಿಸುವುದರ ಮೂಲಕ ಬಿಯೋಲ್ಫ್ ಗೆದ್ದು ಕೊನೆಗೆ ತುಂಬಾ ಟೆರಿಬಲಿ ವುಂಡೆಡ್ ಆದ ನಂತರ ಅವನು ಕೂಡ ಏನ್ ಮಾಡ್ತಾನೆ, ಮರಣವನ್ನಾಗ್ತಾನೆ. ಅಲ್ಲಿರ್ತಕ್ಕಂಥ ಅವನ ರಾಜ್ಯದ ಜನ ಎಲ್ಲರೂ ಕೂಡ ಅವನನ್ನ ಅತ್ಯಂತ ಏನಪ್ಪಾ ಅಂತಂದ್ರೆ ಗೌರವಪೂರ್ವಕವಾಗಿ ಅವನ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ. ಒಬ್ಬ ಹೀರೋ, ಹೇಳಿದ್ನಲ್ಲ, ಹೀರೋಯಿಸಮ್ ಮತ್ತು ಫೇಟ್ ಮತ್ತು ಲಾಯಲ್ಟಿ ಮತ್ತು ಗುಡ್ ಅಂಡ್ ಈವಲ್, ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಸಿ ಇನ್ ದ ಏನಪ್ಪಾ ಅಂದ್ರೆ ಬಿಯೋವೋಲ್ಫ್ ನ ಒಂದು ಕಥೆಯಲ್ಲಿ ನಾವು ನೋಡೋದಕ್ಕೆ ಸಿಗ್ತದೆ. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ, ಹಿ ಈಸ್ ದ ಗೇಲ್ಸ್ ಅಂತಕ್ಕಂಥ ಒಂದು ಕಮ್ಯುನಿಟಿ ಇತ್ತಲ್ಲ ಸ್ನೇಹಿತರೆ, ಗೇಲ್ಸ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಹಿ ವಾಸ್ ದ ಹೀರೋ, ಹಿ ವಾಸ್ ದ ಕಿಂಗ್ ಆಫ್ ದಟ್ ಕಮ್ಯುನಿಟಿ ಅಂತ ನಾವು ನೋಡ್ತಾ ಹೋಗ್ಬೋದು.
ನೆಕ್ಸ್ಟ್ ಬಂದಾಗ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ವರ್ಕ್ ಬಿಯೋವುಲ್ಫ್ ಅಂತ ನೋಡ್ತಾ ಹೋದಾಗ ಸಿಗ್ನಿಫಿಕೆನ್ಸ್ ಈಸ್ ದ ಗ್ರೇಟೆಸ್ಟ್ ಎಪಿಕ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಲಿಟರೇಚರ್ ಅಂತ ನೋಡ್ತಾ ಹೋಗ್ಬೋದು. ಇಟ್ ಇಸ್ ದ ಗ್ರೇಟೆಸ್ಟ್ ಎಪಿಕ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಲಿಟರೇಚರ್, ಬ್ಲೆಂಡ್ಸ್ ದ ಪ್ಯಾಗನ್ ಹೀರೋಯಿಸಮ್ ಐಡಿಯಲ್ಸ್ ವಿತ್ ಕ್ರಿಶ್ಚಿಯನ್ ಮೊರಾಲಿಟಿ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಇಟ್ ಬ್ಲೆಂಡ್ಸ್ ದ ಹೀರೋಯಿಕ್ ಐಡಿಯಾಸ್ ಮತ್ತೆ ಕ್ರಿಶ್ಚಿಯನ್ ಮೊರಾಲಿಟಿಯನ್ನ ಇದೇನ್ ಮಾಡುತ್ತೆ, ಬ್ಲೆಂಡ್ ಮಾಡುತ್ತೆ. ಶೋಸ್ ದ ಆಂಗ್ಲೋ ಸ್ಯಾಕ್ಸನ್ ವಾರಿಯರ್ ಕಲ್ಚರ್, ಆಂಗ್ಲೋ ಸ್ಯಾಕ್ಸನ್ ವಾರಿಯರ್ ಕಲ್ಚರ್ ಅನ್ನ ಕೂಡ ಇದೇನ್ ಮಾಡುತ್ತೆ, ಬ್ಲೆಂಡ್ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಇದು ಬಿಯೋವುಲ್ಫ್ ಅಂತಕ್ಕಂಥ ಒಂದು ಎಪಿಕ್ ಪೊಯೆಟ್ರಿ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದಾಗ ದ ಬ್ಯಾಟಲ್ ಆಫ್ ಮಾಲ್ಡನ್ ಅಂತ ಹೇಳ್ಬಿಟ್ಟು, ದ ಬ್ಯಾಟಲ್ ಆಫ್ ಮಾಲ್ಡನ್ ಅಂತ ಹೇಳಿ ಇದು ಕೂಡ ಇಂಪಾರ್ಟೆಂಟ್ ವರ್ಕ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಲಿಟರೇಚರ್. ಹಿಯರ್ ಇಫ್ ಯು ಸಿ ದ ಥೀಮ್ಸ್ ಏನಪ್ಪಾ ಅಂತಂದ್ರೆ ಹೀರೋಯಿಸಮ್ ಆಗಿರಬಹುದು, ಲಾಯಲಿಟಿ ಆಗಿರಬಹುದು, ಸ್ಯಾಕ್ರಿಫೈಸ್ ದಟ್ ವಿ ಕ್ಯಾನ್ ಸಿ in this work. It is based on the real battle. Okay, it based on the real battle which was happened in the 1991 CE ಅಂತ ನೋಡ್ತಾ ಹೋಗ್ಬೋದು. The key idea ಏನಪ್ಪಾ ಅಂದ್ರೆ the Anglo-Saxon code of honor even in defeat. Okay, ಅಂತಂದ್ರೆ ಅವರ ಕೋಡ್ ಆಫ್ ಹಾನರ್, ತಮ್ಮ ಸೋಲಿನಲ್ಲಿಯೂ ಕೂಡ their code of honor, how the code of honor of the Anglo-Saxons ಅಂತಕ್ಕಂಥದ್ದನ್ನ ನೋಡುವುದಕ್ಕೆ ನಮಗೆ ಈ ಬ್ಯಾಟಲ್ ಆಫ್ ಮಾಲ್ಡನ್ ಅಂತಕ್ಕಂಥ ವರ್ಕ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ ಸ್ನೇಹಿತರೆ. ಅದಾದ ಮೇಲೆ ಮತ್ತೆ ನಾವು ಬೇರೆ ಇನ್ನೊಂದು ವರ್ಕ್ ಯಾವುದು ಬಹಳ ಇಂಪಾರ್ಟೆಂಟ್ ಅಂತ ಬಂದಾಗ ದ ಸೀಫೇರರ್ ಅಂತ ಹೇಳಿ, ಯಾವ ವರ್ಕ್ಗಳಿಗೂ ಕೂಡ ದೆರ್ ಈಸ್ ನೋ ಆಥರ್. ಓಕೆ, ಸೊ ದಟ್ ನಾವು ಜಸ್ಟ್ ವರ್ಕ್ ಮತ್ತೆ ಆ ವರ್ಕ್ ಯಾವುದರ ಬಗ್ಗೆ ಮಾತಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ದ ಸೀಫೇರರ್ ಅಂತಕ್ಕಂಥದ್ದು ಕೂಡ ಇಟ್ ಇಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ವರ್ಕ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಲಿಟರೇಚರ್. ಸೊ ಇಟ್ ಟಾಕ್ಸ್ ದ ಮೋರ್ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿಸ್ ವರ್ಕ್ ಈಸ್ ಲೋನ್ಲಿನೆಸ್. ಓಕೆ, ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ದ ಲೋನ್ಲಿನೆಸ್, ಎಕ್ಸೈಲ್ ಅಂಡ್ ಸ್ಪಿರಿಚುವಲ್ ಜರ್ನಿ. ಅಂದ್ರೆ ಸೀಫೇರರ್ ಅಂದ್ರೆ ನಾವಿಕ, ಆ ನಾವಿಕನ ಬದುಕು, ಅಲ್ಲಿರ್ತಕ್ಕಂಥ ಲೋನ್ಲಿನೆಸ್ ಆಗಿರ್ಬೋದು, ಒಂಟಿತನದ ಬಗ್ಗೆ ಆಗಿರ್ಬೋದು, ಎಕ್ಸೈಲ್ ಅಂದ್ರೆ ಅವನನ್ನು ಎಕ್ಸೈಲ್ ಮಾಡಿರುತ್ತೆ, ಬಹಿಷ್ಕಾರದ ಒಂದಿಷ್ಟು ವಿಚಾರಗಳನ್ನಾಗಿರ್ಬೋದು, ಅಥವಾ ಸ್ಪಿರಿಚುವಲ್ ಆಧ್ಯಾತ್ಮಿಕ ಪಯಣಗಳ ಬಗ್ಗೆ ಈ ಒಂದು ಸೀಫೇರರ್ ಅಂತಕ್ಕಂತಹ ವರ್ಕ್ ನಮ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಅದ್ರ ಜೊತೆಗೆ ಸ್ಟೈಲ್ ಏನಪ್ಪಾ ಅಂತಂದ್ರೆ ವಾಟ್ ಈಸ್ ದ ಸ್ಟೈಲ್ ಅಂತ ನೋಡೋದು ಬಂದಾಗ ಇಟ್ ಈಸ್ ಎನ್ ಎಲಿಜಿ. ಓಕೆ, ಇಟ್ ಈಸ್ ಎನ್ ಎಲಿಜಿ, ಸ್ಯಾಡ್ ರಿಫ್ಲೆಕ್ಟಿವ್ ಪೋಯಮ್ ಅಂತ. ಅಂದ್ರೆ ಒಂದಿಷ್ಟು ನೋವು ತುಂಬಿದಂತಹ ಅಂಶಗಳನ್ನ ನಾವು ಈ ಒಂದು ಪದ್ಯದಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ದೆನ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ವರ್ಕ್ ಅಂತ ಬಂದಾಗ ಇಟ್ ಕಂಬೈನ್ಸ್ ದ ಹಾರ್ಶ್ ಸಿ ಲೈಫ್ ವಿತ್ ರಿಲಿಜಿಯಸ್ ಡಿವೋಷನ್ ಅಂತ. ಅಂದ್ರೆ ಆಧ್ಯಾತ್ಮಿಕ ಭಕ್ತಿಯೊಟ್ಟಿಗೆ ಹಾರ್ಶ್ ಸಿ ಲೈಫ್ ಅನ್ನ ಅದೇನ್ ಮಾಡುತ್ತೆ, ಕಂಬೈನ್ಸ್, ಮಿಕ್ಸ್ ಮಾಡುತ್ತೆ, ಮರ್ಜ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ವರ್ಕ್ ಆಫ್ ದ ಸೀಫೇರರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಈಗ ಮುಂದಿನದಾಗಿ ನೆಕ್ಸ್ಟ್ ವರ್ಕ್ ಯಾವ್ದಪ್ಪ ಅಂದ್ರೆ ದ ವಾಂಡರರ್ ಅಂತೇಳಿ. ದ ವಾಂಡರರ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಲಿಟರೇಚರ್. The major themes of the work are loss, exile, search for the meaning. These are all the most important themes of the wanderer ಅಂತಕ್ಕಂಥ ವರ್ಕ್ದು. ದ ಕೀ ಐಡಿಯಾಸ್ ಏನಪ್ಪಾ ಅಂತ ಬಂದಾಗ ಒಂದು ಟ್ರಾನ್ಸಿಯನ್ಸ್ ಆಫ್ ಲೈಫ್ ಅಂಡ್ ಅರ್ಲಿ ಜಾಯ್ಸ್ ಅಂತೇಳಿ. ಟ್ರಾನ್ಸಿಯನ್ಸ್ ಅಂದ್ರೆ ಬದಲಾವಣೆ ಅಂತ, ಬದಲಾವಣೆ, ದ ಟ್ರಾನ್ಸಿಯನ್ಸ್ ಆಫ್ ದಿ ಲೈಫ್ ಅಂಡ್ ಅರ್ಲಿ ಜಾಯ್ಸ್ ಅಂತಕ್ಕಂಥದ್ದು ಇದರಲ್ಲಿರ್ತಕ್ಕ ಒಂದಿಷ್ಟು ಕೀ ಐಡಿಯಾಸ್ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥ ವರ್ಕ್ ಅಂತ ಬಂದಾಗ ಎಕ್ಸಿಟರ್ ಬುಕ್. ಓಕೆನಾ, ವಾಂಡರರ್ ಆಯ್ತು. ಈಗ ಎಕ್ಸಿಟರ್ ಬುಕ್. ಈ ಎಕ್ಸಿಟರ್ ಬುಕ್ ಯಾವ್ದ್ರ ಬಗ್ಗೆ ಮಾತಾಡುತ್ತಂದ್ರೆ ದ ಮೇಜರ್ ಮ್ಯಾನುಸ್ಕ್ರಿಪ್ಟ್ ಕಂಟೈನಿಂಗ್ ದ ರಿಡಲ್ಸ್, ಎಲಿಜೀಸ್ ಅಂಡ್ ರಿಲಿಜಿಯಸ್ ಪೋಯಮ್ಸ್ ಅಂತ ನಾವು ನೋಡ್ತಾ ಹೋಗ್ಬೋದು. ಒನ್ ಆಫ್ ದ 4 ಮೇಜರ್ ಓಲ್ಡ್ ಇಂಗ್ಲಿಷ್ ಮ್ಯಾನುಸ್ಕ್ರಿಪ್ಟ್ ಅಂತಂದ್ರೆ ಇನ್ನೂ ಉಳಿದಿರ್ತಕ್ಕ 4 ಮ್ಯಾನುಸ್ಕ್ರಿಪ್ಟ್ ಯಾವ್ದು ಸರ್ ಅಂತ ಕೇಳಿದ್ರೆ ವಿ ಶಲ್ ನೋ ಅಬೌಟ್ ದೀಸ್ ಮ್ಯಾನುಸ್ಕ್ರಿಪ್ಟ್ ಇನ್ ದ ಲಾಸ್ಟ್ ಆಫ್ ದ ವಿಡಿಯೋ. ಓಕೆನಾ, ಕೊನೆಯಲ್ಲಿ ನಾನು ಅವುಗಳನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ, ಅಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದ ಎಕ್ಸಿಟರ್ ಬುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ದ ಎಕ್ಸಿಟರ್ ಬುಕ್. ಓಕೆನಾ, ಇದು ಯಾವ್ದ್ರ ಬಗ್ಗೆ ಹೇಳುತ್ತಂದ್ರೆ ಇಟ್ ಕಂಟೈನ್ಸ್ ದ ರಿಡಲ್ಸ್. ಓಕೆನಾ, ಎಲಿಜೀಸ್, ಒಗಟುಗಳು ಅಂತ ಕರಿತೀವಲ್ಲ, ರಿಡಲ್ಸ್, ಎಲಿಜೀಸ್, ಅದಾದ್ಮೇಲೆ ರಿಲಿಜಿಯಸ್ ಪೋಯಮ್ಸ್, ಆಧ್ಯಾತ್ಮಿಕ ಪದ್ಯಗಳನ್ನ ಇದು ಹೊಂದಿರತಕ್ಕಂಥದ್ದು. ಇಟ್ ಇಸ್ ಅನ್ ಮ್ಯಾನುಸ್ಕ್ರಿಪ್ಟ್. ಓಕೆನಾ, ಮ್ಯಾನುಸ್ಕ್ರಿಪ್ಟ್ ಅಂದ್ರೆ ಕೈ ಬರವಣಿಗೆ ಬರೆದಿರತಕ್ಕಂಥದ್ದು. ಓಕೆನಾ, ನೆಕ್ಸ್ಟ್ ಬಂದಾಗ ಇವಿಷ್ಟು ಇನ್ನಂದ್ರೆ ವಾಟ್ ವಿ ಹ್ಯಾವ್ ಆಲ್ ಡಿಸ್ಕಸ್ಡ್ ಇನ್ ದ ಅಂಟಿಲ್ ನಾವ್ ದೇ ಆರ್ ಆಲ್ ಏನಪ್ಪಾ ಅಂತ ಬಂದಾಗ
ಅನಾನಿಮಸ್ ವರ್ಕ್ಸ್ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೈಟರ್ಗಳ ಬಗ್ಗೆ ನಮಗೆ ಮಾಹಿತಿ ಸಿಗೋದಿಲ್ಲ. ಬಟ್ ಆದರೆ ದ ವರ್ಕ್ಸ್ ದಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫ್ರಮ್ ನಾವ್ ಆನ್ವರ್ಡ್ಸ್, ದೋಸ್ ಆರ್ ಆಲ್ ದ ವರ್ಕ್ಸ್ ದಟ್ ಹ್ಯಾವ್ ದ ರೈಟರ್ಸ್. ಓಕೆನಾ, ಅವು ರೈಟರ್ಗಳನ್ನ ಹೊಂದಿದಾವೆ. ಫಾರ್ ಎಕ್ಸಾಂಪಲ್ ಫಸ್ಟ್ನೇದಂತ ಮೊದಲನೇದ ವರ್ಕ್ ಅನ್ನು ನಾವು ನೋಡ್ತಾ ಹೋದಾಗ ದ ಕ್ಯಾಡ್ಮನ್ ಇಸ್ ದ ವೆರಿ ಇಂಪಾರ್ಟೆಂಟ್ ನೇಮ್ ದಟ್ ಯು ಶುಡ್ ರಿಮೆಂಬರ್. ದ ಫಸ್ಟ್ ನೋನ್ ಇಂಗ್ಲಿಷ್ ಪೊಯೆಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಈಸ್ ದ ಫಸ್ಟ್ ನೋನ್ ಇಂಗ್ಲಿಷ್ ಪೊಯೆಟ್. ನಮಗೆ ಗೊತ್ತಿರತಕ್ಕಂಥ ಮೊದಲ ಇಂಗ್ಲಿಷ್ ಪೊಯೆಟ್ ಯಾರಂತಂದ್ರೆ ದಟ್ ಈಸ್ ಕ್ಯಾಡ್ಮನ್ ಅಂತ ಕರಿತೀವಿ. ಕ್ಯಾಡ್ಮನ್ಸ್ ಹಿಮನ್ ಅಂತಕ್ಕಂಥದ್ದು ಇಟ್ಸ್ ಹಿಸ್ ವರ್ಕ್. ಹಿಮನ್ ಅಂತಂದ್ರೆ ಒಂದು ದೇವರ ಶ್ಲೋಕಗಳು ಅಂತ ಕರಿತೀವಿ, ಸ್ತೋತ್ರಗಳು ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಹಿಮನ್ಸ್ ಅಂತ ಕರಿತೀವಿ. ಇದರ ಪೀರಿಯಡ್ ಅಂತ ಬಂದಾಗ ಕಾಲ, ವೆನ್ ಇಟ್ ವಾಸ್ ರಿಟನ್ ಅಂತ ನೋಡ್ತಾ ಹೋದಾಗ ಇಟ್ ವಾಸ್ ರಿಟನ್ ಎಟ್ ದ ಟೈಮ್ ಆಫ್ 17th century. ಸ್ನೇಹಿತರೆ, ಅವಾಗ 7ನೇ ಶತಮಾನದ ಕಾಲಘಟ್ಟದಲ್ಲಿ ಇಟ್ ಈಸ್ ರಿಟನ್. ಇಟ್ ಇಸ್ ಬ್ಯಾಕ್ ಗ್ರೌಂಡ್ ಅಂತ ನೋಡ್ತಾ ಹೋದಾಗ ಲಿಟರೇಟ್, ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಇಲಿಟರೇಟ್ ಕೌಹರ್ಡ್ ಹೂ ಏನಪ್ಪಾ ಅಂದ್ರೆ ಮಿರಾಕ್ಯುಲಸ್ಲಿ ರಿಸೀವ್ಡ್ ಪೊಯೆಟಿಕ್ ಎಬಿಲಿಟಿ ಅಂತ. ಅಂದ್ರೆ ಇಲ್ಲಿ ಅನಕ್ಷರಸ್ಥನಾಗಿರ್ತಕ್ಕಂಥ ಕೌಹರ್ಡ್, ಇಲ್ಲಿ ನೋಡಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೌಹರ್ಡ್ COWHERD ಅಂತ ಹೇಳಿ ಕವರ್ಡ್ ಅಂತಪ್ಪ ಅಂತಂದ್ರೆ ದನಗಾಹಿ. ಏನೇ ದನಗಾಹಿ, ಇನ್ನೊಂದು ಬರ್ತದೆ ಕವರ್ಡ್ ಅಂತೇಳಿ. ಈ ಕವರ್ಡ್ ಮತ್ತೆ ಅಂತಂದ್ರೆ ಏನಪ್ಪ ಅಂದ್ರೆ ಪುಕ್ಕಲು ಅಂತ ಕರಿತೀವಲ್ಲ, ಸಾರಿ, ಓಕೆ. ಆ ಕವರ್ಡ್ ಅಂತಂದ್ರೆ ಹೆದರುತ್ತಿರ್ತಾರಲ್ಲ ತುಂಬಾ, ಅವ್ರಿಗೆ ಕವರ್ಡ್ ಹೇಡಿ ಅಂತ ಕರಿತೀವಿ. ಅದಕ್ಕೆ ಆ ಕವರ್ಡ್ ಬೇರೆ, ಈ ಕವರ್ಡ್ ಬೇರೆ. ಓಕೆನಾ, ಕವರ್ಡ್ ಅಂದ್ರೆ ದನಗಾಹಿ. ಹರ್ಡ್ ನೋಡಿ, ಹರ್ಡ್ ಅಂತಿದೆ, ಇಟ್ ಈಸ್ ದನಗಾಹಿ. ಅದು ಏನಪ್ಪಾ ಅಂತ ಬಂದಾಗ ದಟ್ ಈಸ್ ಏನಪ್ಪಾ ಹೇಡಿ ಅಂತ ಬರುತ್ತೆ. ಓಕೆ, ಸಿ ಇಟ್ ಟಾಕ್ಸ್ ಅಬೌಟ್ ಏನಪ್ಪಾ ಅಂತಂದ್ರೆ ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಒಬ್ಬ ದನಗಾಹಿಯ ಮಿರಾಕ್ಯುಲಸ್ಲಿ ರಿಸೀವ್ಡ್ ದ ಪೊಯೆಟಿಕ್ ಎಬಿಲಿಟಿ ಅಂತಂದ್ರೆ ಏನಾಗಿರುತ್ತೆ ಸ್ನೇಹಿತರೆ, ಇಲ್ಲಿ ಈ ವರ್ಕ್ ಅಲ್ಲಿ ನಾವು ಎಸ್ಪೆಷಲಿ ನೋಡ್ತಾ ಹೋದಾಗ ದ ಕ್ಯಾಡ್ಮನ್ ಏನ್ ಮಾಡಿರ್ತಾನೆ, ಹಿ ವಾಸ್ ಎ ಕವರ್ಡ್ ಅಂದ್ರೆ ಅವನೊಬ್ಬ ದನಗಾಹಿ ಆಗಿರ್ತಾನೆ. ಬಟ್ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ, ಯಾವುದೋ ಒಂದು ಪಾರ್ಟಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಅವಾಗಿನ ಕಾಲದಲ್ಲಿ ಈಗಿನ ತರ ಪಾರ್ಟಿ ಅಂದಿರಲ್ಲ, ಸೊ ಒಂದು ಯಾವುದೋ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ, ಸೊ ಎವ್ರಿಬಡಿ ವಾಸ್ ಸಿಂಗಿಂಗ್, ಬಟ್ ಎಟ್ ದಟ್ ಟೈಮ್ ಹಿ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಸ್ಪೀಕ್. ಓಕೆನಾ, ಇವನ್ಗೆ ಮಾತಾಡಕ್ ಬರ್ತಿರಲ್ಲ. ಓಕೆ, ಹಿ ವಾಸ್ ಎ ಡಂಬ್. ಓಕೆನಾ, ಹಿ ವಾಸ್ ಅ ಡಂಬ್. ಸೊ ಹಿ ಡೋಂಟ್ ಹ್ಯಾವ್ ದ ಕೆಪಬಿಲಿಟಿ ಟು ಸ್ಪೀಕ್. ಓಕೆನಾ, ಇವನು ಮೂಕನಾಗಿರೋದ್ರಿಂದ ಇವನಿಗೆ ಮಾತನಾಡುವಂತ ಸಾಮರ್ಥ್ಯ ಇರೋದಿಲ್ಲ. ಸೊ ಇನ್ ದಟ್ ಟೈಮ್ ಸಂಬಡಿ ಏನ್ ಮಾಡ್ತಾರೆ ಅಂತಂದ್ರೆ ಇವನ್ಗೆ ಸ್ವಲ್ಪ ಎಂಟರ್ಟೈನ್ ತಗೊಳ್ಬೇಕು ಅಂತಂದ್ರೆ ಸಂಬಡಿ ಹಿಮ್ಯುಲಿಯೇಟ್ಸ್ ಹಿಮ್ ಅಂತಂದ್ರೆ ಅವನಿಗೆ ಅಸಹ್ಯ ಮಾಡ್ತಾರೆ. ಇವನ್ ಹಾಡ್ತಾ ನೋಡಿ, ಇವನ್ ಕೈಲಿ ಹಾಡಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಇವನ್ಗೆ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಮಾಕ್ ಮಾಡ್ತಾರೆ. ಸೊ ಇನ್ ದಟ್ ಟೈಮ್ ಹಿ ಗೆಟ್ಸ್ ಲಾಟ್ ಆಫ್ ಹ್ಯುಮಿಲಿಯೇಷನ್, ತುಂಬಾ ಅವಮಾನವನ್ನ ಅನುಭವಿಸ್ತಾನೆ. ಯಾಕಂದ್ರೆ ಒಬ್ಬ ಮೂಕನಿಗೆ ಹೋಗಿ ಹಾಡಾಡಕ್ ಬರುತ್ತಾ, ಹಾಡ್ರಿ ಅಂತ ಹೇಳಿದಾಗ ಯಾವ ತರ ಒಂದು ಮನಸ್ಸಿನಲ್ಲಿ ಹಾಕ್ತಕ್ಕಂಥ ಒಂದು ನೋವೇನಿರುತ್ತಲ್ಲ, ಅದನ್ನ ನೋವಲ್ಲಿ ಅವನಿಗೆ ಬರ್ತಾನೆ. ಮನೆಗೆ ಬಂದಾಗ ನೋವಲ್ಲಿ ಅಳ್ತಾ ಇರ್ತಾನೆ. ಸೊ ಅಂದ್ರೆ ಇಲ್ಲಿ ಬಂದಾಗ ಅವನಿಗೆ ದೇವರ ಮುಂದೆ ಕೈ ಮುಗಿದು ನನಗೆ ಯಾಕೆ ಹೀಗೆ ಮಾಡದೆ ಅಂತ ಹೇಳ್ಬಿಟ್ಟು ಅಳ್ತಾ ಇರುವಂತ ಸಂದರ್ಭದಲ್ಲಿ ಹಿ ಗ್ರಾಜುವಲಿ ಗೆಟ್ಸ್ ದ ಪವರ್ ಟು ಸ್ಪೀಕ್. ಅವನಿಗೆ ಒಂದು ಹಾಡುವಂತ, ಒಂದು ಮಾತನಾಡುವಂತ ಸಾಮರ್ಥ್ಯ ಬಂದ್ಬಿಡುತ್ತೆ. ಸೊ ಬಂದಾಗ ಫ್ರಮ್ ದ್ಯಾಟ್ ಆನ್ವರ್ಡ್ಸ್, ಅವಾಗಿಂದ ಅವನೇನು ಹಾಡ್ತಾ ಹೋದ್ನಲ್ಲ, ಅವಾಗಿಂದ ಅವನೇನು ಮಾತಾಡ್ತಾ ಹೋದ್ನಲ್ಲ, ಅವನ ಮಾತುಗಳೆಲ್ಲ ಹಾಡುಗಳಾದವು ಅಂತ. ದೇ ಆಲ್ ಬಿಕಮ್ ಹ್ಯೂಮನ್ಸ್. ಸೊ ಹಾಗಾಗಿ ಇಟ್ ಈಸ್ ಅನ್ ಒಂದು ರೀತಿಯಾಗಿರ್ತಕ್ಕಂಥ ಕಾಲ್ಪನಿಕ ಕಥೆ ಇರಬಹುದು ಇದು. ಬಟ್ ಇದು ಒಂದ್ ಸ್ವಲ್ಪ ನೋಡೋದಕ್ಕೆ ನಮಗೆ ಸಿಗುತ್ತೆ. ಓಕೆನಾ, ಸೊ ಹಾಗಾಗಿ ಇವನೇನಪ್ಪ ಅಂದ್ರೆ ಒಬ್ಬ ಕೌಹರ್ಡ್ ದನಗಾಯಿ ಏನ್ ಮಾಡ್ತಾನೆ, ಒಂದು ಯಾವ ರೀತಿಯಾಗಿರ್ತಕ್ಕಂಥ ಪೊಯೆಟಿಕಲ್ ಎಬಿಲಿಟಿಯನ್ನು ತಗೊಂಡ ಅನ್ನೋದ್ರ ಬಗ್ಗೆ ಈ ಒಂದು ವರ್ಕ್ ನಾವು ನೋಡ್ತಾ ಹೋಗ್ಬೋದು. ಥೀಮ್ಸ್ ಏನಪ್ಪ ಅಂದ್ರೆ ಪ್ರೈಸ್ ಆಫ್ ಗಾಡ್, ಕ್ಯಾಡ್ಮನ್ಸ್ ಹಿಮನ್. ಓಕೆ, ಕ್ಯಾಡ್ಮನ್ಸ್ ಹಿಮನ್ ಇವ್ರು ಬರತಕ್ಕಂತಹ ಪದ್ಯಗಳು. ಓಕೆನಾ, ಥೀಮ್ಸ್ ಅಂತ ಬಂದಾಗ ಇಟ್ ಪ್ರೈಸ್ ಆಫ್ ಗಾಡ್ ಆಸ್ ಕ್ರಿಯೇಟರ್, ಅಂದ್ರೆ ಅವಾಗಿದ್ದ ಅವನು ದೇವರ ನಾಮಸ್ಮರಣೆಗಳನ್ನೇ ಮಾಡ್ತಾ ಹೋದ. ಸೊ ದಟ್ ದೀಸ್ ಆರ್ ಆಲ್ ದ poems which praises the god. ಓಕೆನಾ, ನೆಕ್ಸ್ಟ್ ಬಂದಾಗ ಇಂಪಾರ್ಟೆನ್ಸ್ ಅಂತ ಬಂದ್ರೆ ಇಲ್ಲಿ ಓಲ್ಡೆಸ್ಟ್ ರೆಕಾರ್ಡೆಡ್ ಇಂಗ್ಲಿಷ್ poem. It is very much important. It is the oldest recorded English poem, beginning of the English Christian poetry, because see, I have already told you, the Saint Augustine, when the Romans sent Saint Augustine to the England to spread the Christianity, so afterwards the Christianity started to gain the influence in the England. So
you can see the work started to blend the pagan heroism as well as Christian morality within the work. ಸೊ ಹಾಗಾಗಿ ಲಿಟರೇಚರ್ ಅಲ್ಲಿ ಕೂಡ ನಾವು ಈ ರೀತಿಯಾಗಿರ್ತಕ್ಕಂಥ ಕ್ರಿಶ್ಚಿಯನ್ ಒಂದಿಷ್ಟು ಪ್ರಭಾವ ಇರತಕ್ಕಂಥ ಕ್ರಿಶ್ಚಿಯಾನಿಟಿ ಗ್ರೋ ಆಗ್ತಾ ಇರೋದನ್ನ, ಕ್ರಿಶ್ಚಿಯನ್ ಒಂದಿಷ್ಟು ಅಂಶಗಳನ್ನು ನೋಡುವುದಕ್ಕೆ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಇದು ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿನವೂಲ್ಫ್ ಅಂತ. ಯಾರು? ಸಿನವೂಲ್ಫ್. ಸಿನವೂಲ್ಫ್ ಇಟ್ ಈಸ್ ಸೈನ್ಡ್ ರಿಲಿಜಿಯಸ್ ಪೋಯಟ್. ಅಂದ್ರೆ ಫ್ರಮ್ ಬಿಫೋರ್ ದಟ್ there is no writer who was signed to his work. So ಹಾಗಾಗಿ he is the first writer who signed the religious poet ಅಂತ ನೋಡ್ತಾ ಹೋಗ್ಬೋದು. One of the few poets who signed his works using runes ಅಂತ ಹೇಳ್ಬಿಟ್ಟು. ಅಂದ್ರೆ ತುಂಬಾ ಕೆಲವು ರೈಟರ್ಗಳಲ್ಲಿ ಕೂಡ ಇವರು ಒಬ್ರು ಯಾರಪ್ಪ ಅಂದ್ರೆ ಸೈನ್ ಮಾಡಿರ್ತಕ್ಕಂಥವ್ರು ಅಂತ ಬಂದಾಗ ಇವರ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದಪ್ಪ? ಸಿನವೂಲ್ಫ್ ಬರತಕ್ಕಂಥ ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಬಂದಾಗ ಒಂದು ಎಲೆನ್ ಅಂತ ನೋಡ್ತಾ ಹೋಗ್ತೀವಿ. ವಾಟ್ ಇಸ್ ದಟ್? ಎಲೆನ್, ದ ಸ್ಟೋರಿ ಆಫ್ ಸೆಂಟ್ ಹೆಲೆನ್ ಡಿಸ್ಕವರಿಂಗ್ ದ ಟ್ರೂ ಕ್ರಾಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಡಿಸ್ಕವರಿಂಗ್ ದ ಟ್ರೂ ಕ್ರಾಸ್. ಕ್ರಾಸ್ ಅಂತಂದ್ರೆ ಈ ಕ್ರಿಶ್ಚಿಯಾನಿಟಿಯಲ್ಲಿ ಕ್ರಾಸ್ಗೆ ತುಂಬಾ ಬೆಲೆ ಇದೆ. ಕ್ರಾಸ್ ಅಂತಂದ್ರೆ ಶಿಲುಬೆ ಇರುತ್ತಲ್ಲ. ಸೊ ದಟ್ ಈಸ್ ಆ ಸ್ಟೋರಿ ಆಫ್ ಸೆಂಟ್ ಹೆಲೆನ್ ಡಿಸ್ಕವರಿಂಗ್ ದ ಕ್ರಾಸ್. ಸೊ ಇದು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತದೆ. ನೆಕ್ಸ್ಟ್ ಬಂದಕ್ಕಂಥ ಡ್ರೀಮ್ ಆಫ್ ದಿ ರೋಡ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವರ್ಕ್. ವಿಷನ್ ಆಫ್ ದಿ ಕ್ರಾಸ್ ಸ್ಪೀಕಿಂಗ್ ಅಬೌಟ್ ಕ್ರೂಸಿಫಿಕೇಶನ್. ಕ್ರೂಸಿಫಿಕೇಶನ್ ಅಂತಂದ್ರೆ ಸಿಲುಬೆಗೇರಿಸೋದು ಅಂತ. ದ ಡ್ರೀಮ್ ಆಫ್ ದಿ ರೋಡ್ ವಿಚ್ ಟಾಕ್ಸ್ ಅಬೌಟ್ ದ ಕ್ರೂಸಿಫಿಕೇಶನ್ ಆಫ್ ದಿ ಜೀಸಸ್ ಕ್ರಿಸ್ಟ್. ಜೀಸಸ್ ಕ್ರಿಸ್ಟ್ ಅವರ ಕ್ರೂಸಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಈ ವರ್ಕ್ ನಮಗೆ ಕೊಡ್ತದೆ. ನೆಕ್ಸ್ಟ್ ದೀಸ್ ಆರ್ ಆಲ್ ದ ವರ್ಕ್ಸ್ ವಿಚ್ ಆರ್ ವೆರಿ ಯೂನಿಕ್. ಬಿಕಾಸ್ ಯಾಕೆ ಯೂನಿಕ್ ಅಂತಂದ್ರೆ ಕಂಬೈನ್ಸ್ ದ ಹೀರೋಯಿಕ್ ಇಮೇಜರಿ ವಿತ್ ದ ಕ್ರಿಶ್ಚಿಯನ್ ಥೀಮ್ಸ್. ನಾ ಹೇಳ್ದಲ್ಲ, ಹೀರೋಯಿಕ್ ಈ ಇಮೇಜರಿ ಜೊತೆಗೆ ಕ್ರಿಶ್ಚಿಯನ್ ಥೀಮ್ಸ್ ಗಳನ್ನ ದೀಸ್ ಟು ಮಿಕ್ಸಸ್ ಕನ್ಕಾಕ್ಟ್ಸ್. ಸೊ ದಟ್ ಈಸ್ ದ ರೀಸನ್ these are the works which are very very important. ನೆಕ್ಸ್ಟ್ ಬಂದಾಗ ಜೂಲಿಯಾನಾ ಅಂತಕ್ಕಂತಹ ಒಂದು ವರ್ಕ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಈ ಜೂಲಿಯಾನಾ ವರ್ಕ್ ಇದೆಲ್ಲ ವಿಚ್ ಟಾಕ್ಸ್ ಅಬೌಟ್ ದ ಸ್ಟೋರಿ ಆಫ್ ಕ್ರಿಶ್ಚಿಯನ್ ಮಾರ್ಟಿಯರ್. ಕ್ರಿಶ್ಚಿಯನ್ ಮಾರ್ಟಿಯರ್ಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತದೆ. ಮಾರ್ಟಿಯರ್ ಅಂತ ಬಂದಾಗ ಹುತಾತ್ಮ ಅಂತ ಏನ್ ಹೇಳಿ? ಹುತಾತ್ಮ ಅಂತೇಳಿ, ಹುತಾತ್ಮ ಅಂತ ಹೇಳ್ಬಿಟ್ಟು ಮಾರ್ಟಿಯರ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ನೆಕ್ಸ್ಟ್ ಕ್ರಿಸ್ಟ್ ಟು. ಓಕೆ, ಕ್ರಿಸ್ಟ್ ಟು ಫೋಕಸಸ್ ಆನ್ ದ ಅಸೆನ್ಷನ್ ಆಫ್ ದಿ ಕ್ರಿಸ್ಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇಟ್ ಈಸ್ ಕೈಂಡ್ ಆಫ್ ಸ್ಪಿರಿಚುವಲ್ ಅಸೆನ್ಷನ್. ಅಂದ್ರೆ ಏರಿಕೆ ಕ್ರಮ ಅಂತ. ಅಂದ್ರೆ ಒಂದು ಘಟ್ಟದಿಂದ ಮತ್ತೊಂದು ಘಟ್ಟಕ್ಕೆ ಹೋಗೋದು. ಆಧ್ಯಾತ್ಮಿಕ ಒಂದು ಬದುಕಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ನಮಗೆ ದಿನನಿತ್ಯ ಜೀವನದಲ್ಲಿ ಪ್ರಮೋಷನ್ ಯಾವ ತರ ಸಿಗುತ್ತೋ, ಸೊ ಆ ತರ ಬದುಕಿನ ಅಂತರಂಗದ ಬೆಳವಣಿಗೆಯಲ್ಲೂ ಕೂಡ ಒಂದು ಹಂತವಾಗಿ ಪ್ರಮೋಷನ್ ಇರ್ತದೆ. ಸೊ ದಾಟ್ ಇಟ್ ಟಾಕ್ಸ್ ಅಬೌಟ್ ದೋಸ್ ಸ್ಪಿರಿಚುವಲ್ ಥಿಂಗ್ಸ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಅದಾದ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ ಯಾರು ಅಂತ ಬಂದಾಗ ದಟ್ ಈಸ್ ಬೀಡ್ ಅಂತ ಹೇಳಿ. ಓಕೆನಾ? ಇವ್ರನ್ನ ನಾವು ವೆನರಬಲ್ ಬೀಡ್ ಅಂತ ಹೇಳಿ ಕೂಡ ಕರಿತೀವಿ. ಫಾದರ್ ಆಫ್ ಇಂಗ್ಲಿಷ್ ಹಿಸ್ಟರಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಈಸ್ ದ ಫಾದರ್ ಆಫ್ ಇಂಗ್ಲಿಷ್ ಹಿಸ್ಟರಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಬಂದಾಗ ಬೀಡ್ ಹೇಳಿದ್ನಲ್ವಾ, ಆಲ್ಸೋ ಕಾಲ್ಡ್ ದ ವೆನರಬಲ್ ಬೀಡ್ ಅಂತ ಹೇಳಿ. ಓಕೆನಾ? ಅವ್ರನ್ನ ವೆನರಬಲ್ ಬೀಡ್ ಅಂತ ಕೂಡ ಕರಿತಾ ಹೋಗ್ತಾರೆ. ಹಿ ಈಸ್ ಅ ಮಾಂಕ್, ಹಿಸ್ಟೋರಿಯನ್ ಅಂಡ್ ಆಲ್ಸೋ ಅ ಸ್ಕಾಲರ್. ಅವರು ಕೂಡ ಒಬ್ಬ ಮಾಂಕ್ ಆಗಿರ್ತಾರೆ, ಹಿಸ್ಟೋರಿಯನ್ ಆಗಿರ್ತಾರೆ, ಸ್ಕಾಲರ್ ಕೂಡ ಆಗಿರ್ತಾರೆ. ನೆಕ್ಸ್ಟ್ ಬಂದಾಗ ಇವರ ವರ್ಕ್, ದ ಇಂಪಾರ್ಟೆಂಟ್ ವರ್ಕ್ ಆಫ್ ದಿ ವೆನರಬಲ್ ಬೀಡ್ ಅಂತ ಬಂದಾಗ ಇಕ್ಲಿಸಿಯಾಸ್ಟಿಕಲ್ ಹಿಸ್ಟ್ರಿ ಆಫ್ ದ ಇಂಗ್ಲಿಷ್ ಪೀಪಲ್ ಅಂತ. ಇಕ್ಲಿಸಿಯಾಸ್ಟಿಕಲ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಪೀಪಲ್. ಓಕೆನಾ? ಇಟ್ ಇಸ್ ರಿಟನ್ ಇನ್ ಲ್ಯಾಟಿನ್. ಯಾವ್ದ್ರಲ್ಲಿ ಬರೆದರೆ? ಲ್ಯಾಟಿನ್ ಅಲ್ಲಿ ಬರೆದರೆ. ಇಟ್ ಕವರ್ಸ್ ಅಬೌಟ್ ದ ಕನ್ವರ್ಷನ್ ಆಫ್ ಇಂಗ್ಲೆಂಡ್ ಟು ಕ್ರಿಶ್ಚಿಯಾನಿಟಿ, ಆಸ್ ಐ ಟೋಲ್ಡ್ ಯು. ಆಫ್ಟರ್ ದ ಅರೈವಲ್ ಆಫ್ ದಿ St. Augustine, English people started to convert them from the pagan to Christianity. Ali pagan religion ittu, so they started to convert from pagan to Christianity. So it talks about the conversion of the England to the Christianity. ಅದರ ಬಗ್ಗೆ ಇದು ಮಾಹಿತಿಯನ್ನ ಕೊಡ್ತದೆ. ನೆಕ್ಸ್ಟ್ ಅರ್ಲಿ ಇಂಗ್ಲಿಷ್ ಹಿಸ್ಟರಿ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡ್ತದೆ. ಇಟ್ ಇಸ್ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ನೋಡ್ತಾ ಹೋದಾಗ ಪ್ರೈಮರಿ ಹಿಸ್ಟೋರಿಕಲ್ ಸೋರ್ಸ್ ಆಫ್ ಆಂಗ್ಲೋ ಸ್ಯಾಕ್ಸನ್ ಇಂಗ್ಲೆಂಡ್ ಅಂತ ಹೇಳಿ. ಅಂದ್ರೆ ಪ್ರೈಮರಿ ಹಿಸ್ಟೋರಿಕಲ್ ಸೋರ್ಸ್ ಫಾರ್ ದ ಆಂಗ್ಲೋ ಸ್ಯಾಕ್ಸನ್ ಇಂಗ್ಲೆಂಡ್. ಇದು ಆಂಗ್ಲೋ ಸ್ಯಾಕ್ಸನ್ ಇಂಗ್ಲೆಂಡ್ ಬಗ್ಗೆ ಇರತಕ್ಕಂಥ ಒಂದು ಪ್ರೈಮರಿ ಮೂಲಭೂತವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಹಿಸ್ಟೋರಿಕಲ್ ಸೋರ್ಸ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಇಟ್ ಇನ್ಕ್ಲೂಡ್ಸ್ ದ ಸ್ಟೋರಿ ಆಫ್ ಕ್ಯಾಡಮನ್. ಕ್ಯಾಡಮನ್ ಅವರ ಒಂದಿಷ್ಟು ಸ್ಟೋರಿಯನ್ನು ಕೂಡ ಇಟ್ ಇನ್ಕ್ಲೂಡ್ಸ್ ಅಂತ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ವೆನರಬಲ್ ಬೀಡ್ ಆದ್ಮೇಲೆ
ಕಿಂಗ್ ಅಲ್ಫ್ರೆಡ್ ದಿ ಗ್ರೇಟ್ ಅಂತ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ನೇಮ್. ಓಕೆನಾ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ನೇಮ್. ಯಾರು ಕಿಂಗ್ ಅಲ್ಫ್ರೆಡ್ ದಿ ಗ್ರೇಟ್. ಹಿ ಇಸ್ ದ ಕಿಂಗ್ ಸ್ಕಾಲರ್ ಅಂಡ್ ಟ್ರಾನ್ಸ್ಲೇಟರ್. ಓಕೆನಾ, ಈಸ್ ದ ಕಿಂಗ್ ಸ್ಕಾಲರ್ ಅಂಡ್ ಟ್ರಾನ್ಸ್ಲೇಟರ್. ಕಾಂಟ್ರಿಬ್ಯೂಷನ್ಸ್ ಏನಪ್ಪಾ, ಕಿಂಗ್ ಅಲ್ಫ್ರೆಡ್ ಅವರ ಕಾಂಟ್ರಿಬ್ಯೂಷನ್ ಏನಂತ ಬಂದಾಗ he promoted the education and literacy. ಶಿಕ್ಷಣ ಮತ್ತು ಸಾಕ್ಷರತೆಯನ್ನ he promoted in the England and also translated the Latin works into the old English. Translated the Latin works into old English. ಯಾಕಪ್ಪ ಅಂತಂದ್ರೆ Latin influence was very high in the England because of the Romans. Before the arrival of the Anglo-Saxon to the England, Romans were so prominent in the England, so that the influence of the Latin was very high. The works which are written at that time were most of Latin, in the Latin. So ನಮಗೆ ನೋಡ್ತಾ ಇರಬಹುದು in the previous what we have seen, that is also written in the Latin. So ಹಾಗಾಗಿ ಇವನೇನ್ ಮಾಡಿದ, ಲ್ಯಾಟಿನ್ ವರ್ಕ್ಸ್ ಗಳನ್ನ ಓಲ್ಡ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ. ಓಕೆನಾ, ನೆಕ್ಸ್ಟ್ ಬಂದಾಗ ಇಂಪಾರ್ಟೆಂಟ್ ವರ್ಕ್ಸ್ ಯಾವುವು ಅಂತ ಬಂದಾಗ ಟ್ರಾನ್ಸ್ಲೇಷನ್ ಆಫ್ ದ ಪಾಸ್ಟರಲ್ ಕೇರ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಲೇಷನ್ ನೋಡೋದಕ್ಕೆ ಸಿಗ್ತದೆ. ಸಪೋರ್ಟೆಡ್ ದ ಕ್ರಿಯೇಷನ್ ಆಫ್ ದ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್. ಇದು ಬಹಳ ಇಂಪಾರ್ಟೆಂಟ್. ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ ಮತ್ತೆ ಪಾಸ್ಟರಲ್ ಕೇರ್ ಇವುಗಳನ್ನ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಮತ್ತೆ ಕ್ರಿಯೇಟ್ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ ನ ಕ್ರಿಯೇಟ್ ಮಾಡೋಕ್ಕೆ. ಕ್ರೋನಿಕಲ್ಸ್ ಅಲ್ಲಿವರೆಗೂ ಕ್ರೋನಿಕಲ್ಸ್ ಇರಲಿಲ್ಲ. ಕ್ರೋನಿಕಲ್ಸ್ ಮೀನ್ಸ್ ವಾಟ್, ಹಿಸ್ಟೋರಿಕಲ್ ಬರವಣಿಗೆ, ರೈಟಿಂಗ್ಸ್ ಅವೆಲ್ಲ. ಓಕೆ, ನಾವು ಕಾಲ ಗಣನೆ ಅಂತಂದು ಏನು ಕರಿತೀವಿ ಹೋಗ್ತೀವಿ, ಇಲ್ಲಿ ಯಾರಾದ ಮೇಲೆ ಯಾರು ಬಂದರು ಅಂತಂದು ಹೇಳಿ ಹಿಸ್ಟೋರಿಕಲ್ ರೆಕಾರ್ಡ್ಸ್ ಏನಿದಾವಲ್ಲ ಅವುಗಳನ್ನ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ ಅಂತ ಕರಿತೀವಿ. ಹಿ ಗೇವ್ ದ ಏನಪ್ಪಾ ಅಂತ ಸಪೋರ್ಟೆಡ್ ಟು ಕ್ರಿಯೇಟ್ ದ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದಾಗ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ ಅಂತೇಳಿ ನಾನು ಏನು ಹೇಳಿದ್ನಲ್ಲ, ಯಾರು ಕಿಂಗ್ ಕಿಂಗ್ ಅಲ್ಫ್ರೆಡ್ ಅವ್ರು ಏನ್ ಮಾಡಿದ್ರು, ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ಗೆ ಏನ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಟು ಕ್ರಿಯೇಟ್ ದ ಕ್ರೋನಿಕಲ್ಸ್ ಏನ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಸೊ ದೀಸ್ ಆರ್ ಆಲ್ ದ ಹಿಸ್ಟೋರಿಕಲ್ ರೈಟಿಂಗ್ಸ್ ಅಂತ ನಾವು ನೋಡ್ತಾ ಹೋಗ್ಬೋದು. ದೀಸ್ ಆರ್ ಆಲ್ ದ ಹಿಸ್ಟೋರಿಕಲ್ ರೈಟಿಂಗ್ಸ್. ಕಲೆಕ್ಷನ್ ಆಫ್ ದ ಹಿಸ್ಟೋರಿಕಲ್ ರೆಕಾರ್ಡ್ಸ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, started during the Alfred's reign. ಓಕೆನಾ, ಸ್ಟಾರ್ಟೆಡ್ ಡ್ಯೂರಿಂಗ್ ದ ಅಲ್ಫ್ರೆಡ್ಸ್ ರೇನ್ ಅಲ್ಲಿ ಅಥವಾ ಅವರ ಆಳ್ವಿಕೆಯಲ್ಲಿ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಫೀಚರ್ಸ್ ಅಂತ ಬಂದಾಗ ಇಯರ್ ಬೈ ಇಯರ್ ಎಂಟ್ರೀಸ್. ಇಯರ್ ಬೈ ಇಯರ್ ಅಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾಗ್ತದೆ, ಯಾವ ರಾಜ ಬಂದ, ಯಾವ ಬರವಣಿಗೆ ಬಂತು ಅಂತಕ್ಕಂಥದನ್ನ ಬರಿತಾ ಹೋಗೋದಕ್ಕೆ ಇವು ಸಹಾಯಕ ಆದವು. ನೆಕ್ಸ್ಟ್ ಬಂದಾಗ ಇಟ್ ಕವರ್ಸ್ ದ ಬ್ಯಾಟಲ್ಸ್, ಕಿಂಗ್ಸ್ ಅಂಡ್ ಸೋಷಿಯಲ್ ಇವೆಂಟ್ಸ್. ಆ ಸಂದರ್ಭದಾಗ ಸೋಷಿಯಲ್ ಇವೆಂಟ್ಸ್ ಆಗಿರ್ಬೋದು, ಕಿಂಗ್ಸ್ ಆಗಿರ್ಬೋದು, ಬ್ಯಾಟಲ್ಸ್ ಗಳ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಈ ಆಂಗ್ಲೋ ಸ್ಯಾಕ್ಸನ್ ಕ್ರೋನಿಕಲ್ಸ್ ಏನ್ ಮಾಡ್ತವೆ, ನೀಡ್ತವೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಒಂದದು ಆಲ್ಫ್ರಿಕ್ ಅಂಡ್ ವುಲ್ಫ್ಸ್ಟನ್ ಅಂತಕ್ಕಂಥ ಇಬ್ರು ಬರಹಗಾರ ಬರ್ತಾರೆ. ಓಕೆನಾ, ಯಾರು, ಎಲ್ಫ್ರಿಕ್ ಅಂಡ್ ವುಲ್ಫ್ಸ್ಟನ್ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಅ ಪ್ರೋಸ್ ರೈಟರ್ಸ್. ಇಷ್ಟ ನೋಡಿದಾರಲ್ಲ ಪೋಯಟ್ರಿ, ಇಸ್ ಪ್ರೋಸ್ ರೈಟರ್ಸ್. ಆಲ್ಫ್ರಿಕ್ ಆಫ್ ಇನ್ಶಮ್ ಅಂತೇಳಿ ಇವರು ರೋಟ್ ರಿಲಿಜಿಯಸ್ ಪ್ರೋಸ್ ಅಂತೇಳಿ. ರಿಲಿಜಿಯಸ್ ಪ್ರೋಸ್ ಅನ್ನ ಇವರು ಬರ್ತಾರೆ. ವರ್ಕ್ ಯಾವ್ದಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಹೋಮಿಲೀಸ್ ಅಂತೇಳಿ. ಕ್ಯಾಥೋಲಿಕ್ ಹೋಮಿಲೀಸ್ ಅಂತೇಳಿ. ದೀಸ್ ಆರ್ ದ ವರ್ಕ್ಸ್ ವಿಚ್ ಆರ್ ರಿಟನ್ ಬೈ ಆಲ್ಫ್ರಿಕ್ ಇನ್ಶಮ್ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಅ ಕ್ಲಿಯರ್ ಸಿಂಪಲ್ ಇಂಗ್ಲಿಷ್ ಸ್ಟೈಲ್ ಅಲ್ಲಿ ಈ ವರ್ಕ್ ಅನ್ನ ಏನ್ ಮಾಡಿದ್ರೆ ಬರೆಯಲಾಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ವಿ ಶುಡ್ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಬಂದಾಗ ವುಲ್ಫ್ಸ್ಟನ್ ಅಂತ ಹೇಳ್ಬಿಟ್ಟು, ಇವರು ಕೂಡ ಒಬ್ಬ ಇಂಪಾರ್ಟೆಂಟ್ ರೈಟರ್ ಏನಲ್ಲ, ಬಟ್ ಅದು ಸ್ಟಿಲ್ ವಿ ಶುಡ್ ಹ್ಯಾವ್ ಟು ರಿಮೆಂಬರ್. ಪವರ್ಫುಲ್ ಪ್ರೀಚರ್ ಅಂದ್ರೆ ಬೋಧಕ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಅವರ ವರ್ಕ್ಸ್ ಗಳು ಬಂದಾಗ ಸರ್ಮನ್ ಆಫ್ ದಿ ವೋಲ್ಫ್ ಟು ದ ಇಂಗ್ಲಿಷ್ ಅಂತ ಹೇಳಿ, ಸರ್ಮನ್ ಆಫ್ ದಿ ವೋಲ್ಫ್ ಟು ದ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು. ಕ್ರಿಟಿಸೈಸಸ್ ದ ಮಾರಲ್ ಡಿಕ್ಲೈನ್ ಇನ್ ದ ಸೊಸೈಟಿ. ಮಾರಲ್ ಡಿಕ್ಲೈನ್ ಇನ್ ದ ಸೊಸೈಟಿ, ಸಮಾಜದಲ್ಲಿ ಆಗಿರ್ತಕ್ಕಂಥ ಮಾರಲ್ ಡಿಕ್ಲೈನ್ ಬಗ್ಗೆ ಈ ಒಂದು ಏನಪ್ಪಾ ಅಂತಂದ್ರೆ ವರ್ಕ್ ನಮಗೆ ಮಾಹಿತಿಯನ್ನು ಕೊಡ್ತದೆ. ಅದಾದ್ಮೇಲೆ ನಮಗೆ ಮೇಜರ್ ಮ್ಯಾನುಸ್ಕ್ರಿಪ್ಟ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾವು ಕೊನೆಗೆ ಮ್ಯಾನುಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ವಲ್ಲ. ಆ ಮ್ಯಾನುಸ್ಕ್ರಿಪ್ಟ್ ಏನಂದ್ರೆ ಓಲ್ಡ್ ಇಂಗ್ಲಿಷ್ ಲಿಟರೇಚರ್ ಸರ್ವೈವ್ಸ್ ಇನ್ 4 ಮೇನ್ ಮ್ಯಾನುಸ್ಕ್ರಿಪ್ಟ್. 4 ಇಂಪಾರ್ಟೆಂಟ್ ಮ್ಯಾನುಸ್ಕ್ರಿಪ್ಟ್ಗಳನ್ನ ನಾವು ಓಲ್ಡ್ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ನೋಡಬಹುದು. ಅದರಲ್ಲಿ ಇಂಪಾರ್ಟೆಂಟ್ ಮ್ಯಾನುಸ್ಕ್ರಿಪ್ಟ್ಸ್ ಯಾವ್ಯಾವು ಅಂತ ಬಂದಾಗ ಒಂದು ಬಿಯುವುಲ್ಫ್ಸ್ ಮ್ಯಾನುಸ್ಕ್ರಿಪ್ಟ್ ಅಂತ ಒಂದಿದೆ. ಅದಾದ್ಮೇಲೆ ಎಕ್ಸಿಟರ್ ಬುಕ್, ಆಸ್ ಐ already I have explained about the Exeter book, and also
ವರ್ಸಲಿ ಬುಕ್ ಆಗಿರ್ಬೋದು, ಅದಾದ್ಮೇಲೆ ಜೂನಿಯಸ್ ಮ್ಯಾನುಸ್ಕ್ರಿಪ್ಟ್ ಆಗಿರ್ಬೋದು. ಜೂನಿಯಸ್ ಮ್ಯಾನುಸ್ಕ್ರಿಪ್ಟ್, ವರ್ಸಲಿ ಬುಕ್, ಎಕ್ಸಿಟರ್ ಬುಕ್ ಮತ್ತು ಬಿಯೋವುಲ್ಫ್ ಮ್ಯಾನುಸ್ಕ್ರಿಪ್ಟ್. ದೀಸ್ ಆರ್ ದ 4 ಇಂಪಾರ್ಟೆಂಟ್ ಮ್ಯಾನುಸ್ಕ್ರಿಪ್ಟ್ಸ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಲಿಟರೇಚರ್ ಅಂತ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆನಾ? ಇದಿಷ್ಟು ನಾವೇನು ನೋಡಿದ್ವಲ್ಲ ಇಲ್ಲಿಯವರೆಗೂ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ರೈಟರ್ಸ್ ಮತ್ತೆ ಅವರ ವರ್ಕ್ಗಳ ಬಗ್ಗೆ ಒಂದು ಸಣ್ಣ ಗ್ಲಾನ್ಸ್ ಆಗಿತ್ತು. ಇವಾಗ ಏನ್ ಮಾಡೋಣ ಅಂದ್ರೆ MCQs ಗಳನ್ನ ನೋಡ್ತಾ ಹೋಗೋಣ. MCQs ಗಳನ್ನ ಕೇಳ್ತೀನಿ, ನೀವು ಏನ್ ಮಾಡಿ ಆನ್ಸರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಮೊಟ್ಟ ಮೊದಲನೇದಾಗಿ ಬಂದಾಗ, ಹೂ ಈಸ್ ಕನ್ಸಿಡರ್ಡ್ ದ ಫಸ್ಟ್ ನೋನ್ ಇಂಗ್ಲಿಷ್ ಪೊಯೆಟ್? ಯಾರನ್ನ ನಾವು ಫಸ್ಟ್ ನೋನ್ ಇಂಗ್ಲಿಷ್ ಪೊಯೆಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಅಂತ ನಾನು ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಅನರಬಲ್ ಬೀಡ್ನ ಅಥವಾ ಕ್ಯಾಡ್ಮನ್, ಸಿನವೋಲ್ಫ್ ಅಥವಾ ಆಲ್ಫ್ರೆಡ್ ದಿ ಗ್ರೇಟಾ. ಹೂ ಇಸ್ ದಟ್? ಓಕೆನಾ, ಯಾರಾಗಿರಬಹುದು? ಎಸ್, ಐ ಥಿಂಕ್ ಯು ಗೆಸ್ ದ ಆನ್ಸರ್. ದಟ್ ಈಸ್ ಯಾರು? ಕ್ಯಾಡ್ಮನ್. ಯಾರು? ಕ್ಯಾಡ್ಮನ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಿಮನ್ ಅಂತ ಏನ್ ಹೇಳಿದ್ರೆ ಈಸ್ ದ ಫಸ್ಟ್ ನೋನ್ ಇಂಗ್ಲಿಷ್ ಪೋಯೆಟ್ ಅಂತ ನಾವು ನೋಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ಯಾರಪ್ಪ ಅಂತಂದ್ರೆ ಹೇಳಿದ್ನಲ್ಲ ಕ್ಯಾಡ್ಮನ್, ಹಿ ಈಸ್ ದ ಅರ್ಲಿಯೆಸ್ಟ್ ರೆಕಾರ್ಡೆಡ್ ಇಂಗ್ಲಿಷ್ ಪೋಯೆಟ್ ಅಂತ. ನೆಕ್ಸ್ಟ್ ಬಂದಾಗ ವಿಚ್ ಮ್ಯಾನುಸ್ಕ್ರಿಪ್ಟ್ ಕಂಟೈನ್ಸ್ ದ ರಿಡಲ್ಸ್ ಅಂಡ್ ಎಲಿಜೀಸ್? ಯಾವ ಮ್ಯಾನುಸ್ಕ್ರಿಪ್ಟ್ ರಿಡಲ್ಸ್ ಮತ್ತು ಎಲಿಜೀಸ್ ಅನ್ನ ಒಳಗೊಂಡಿದೆ? ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇಟ್. ಓಕೆನಾ, ನಾನು ತುಂಬಾ ನೀಟಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾವ್ದು ಹೇಳಿ ನೋಡಿ? ಜೂಲಿಯನ್ ಮ್ಯಾನುಸ್ಕ್ರಿಪ್ಟ, ಅಲ್ಲ ಜೂನಿಯಸ್ ಮ್ಯಾನುಸ್ಕ್ರಿಪ್ಟ, ಎಕ್ಸಿಟರ್ ಬುಕ್, ವರ್ಸಲಿ ಬುಕ್ ಅಥವಾ ಬಿಯೋವುಲ್ಫ್? ಯಾವುದು? ವೆರಿ ಗುಡ್. ಎಕ್ಸಿಟರ್ ಬುಕ್ ಏನಿದೆಯಲ್ಲ, ಇಟ್ ಕಂಟೈನ್ಸ್ ದ ರಿಡಲ್ಸ್ ಅಂಡ್ ಎಲಿಜೀಸ್. ಓಕೆನಾ? ವಿಚ್ ಮ್ಯಾನುಸ್ಕ್ರಿಪ್ಟ್ ಅಂತಂದಾಗ ದಿಸ್ ಮ್ಯಾನುಸ್ಕ್ರಿಪ್ಟ್ ಕಂಟೈನ್ಸ್ ದ ರಿಡಲ್ಸ್ ಅಂಡ್ ಎಲಿಜೀಸ್. ಯಾವುದು? ಎಕ್ಸಿಟರ್ ಬುಕ್ ಅಂತ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬರತಕ್ಕಂಥ ಪ್ರಶ್ನೆ ಯಾವುದು ಅಂತ ಬಂದಾಗ ಯಾವುದು? ಬಿ ಅಂತ ಹೇಳಿದ್ನಲ್ಲ, ಆನ್ಸರ್ ಬಿ. ನೆಕ್ಸ್ಟ್ ಬಂದಾಗ ಹೂ ಪ್ರಮೋಟೆಡ್ ದ ಎಜುಕೇಶನ್ ಅಂಡ್ ಟ್ರಾನ್ಸ್ಲೇಟೆಡ್ ಲ್ಯಾಟಿನ್ ವರ್ಕ್ಸ್ ಇನ್ ಟು ಓಲ್ಡ್ ಇಂಗ್ಲಿಷ್? ಯಾರು ಇಂಗ್ಲಿಷ್ ಎಜುಕೇಶನ್ ಮತ್ತು ಟ್ರಾನ್ಸ್ಲೇಷನ್ ಮಾಡತಕ್ಕಂಥ ಲ್ಯಾಟಿನ್ ವರ್ಕ್ಗಳನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಯಾರು ಪ್ರೋತ್ಸಾಹಿಸಿದರು ಅಂತ ಪ್ರಶ್ನೆ ಇದೆ. ಇದು ಕೂಡ ನಾನು ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ ವೆರಿ ಕ್ಲಿಯರ್ಲಿ, ನೀಟ್ಲಿ. ನಿಮಗೆ ಇದರ ಬಗ್ಗೆ ಗೊತ್ತಿರ್ಬೋದು ಅಂತ ಭಾವಿಸ್ತೀನಿ. ಕ್ಯಾಡ್ಮನ್ ಅಂತೂ ಅಲ್ಲ. ಓಕೆನಾ? ಉಲ್ಫ್ಸ್ಟನ್ ಅಲ್ಲ, ಸಿನವುಲ್ಫ್ ಅಲ್ಲ. ಹಾಗಿದ್ರೆ ಆನ್ಸರ್ ಈಸ್ ಬಿ. ಯಾವುದು? ಆಲ್ಫ್ರೆಡ್ ದಿ ಗ್ರೇಟ್ ಅಂತಕ್ಕಂಥ ಕಿಂಗ್ ಆಲ್ಫ್ರೆಡ್, ಹಿ ಪ್ರಮೋಟೆಡ್ ದ ಎಜುಕೇಶನ್ ಅಂಡ್ ಟ್ರಾನ್ಸ್ಲೇಷನ್ ಆಫ್ ದಿ ಲ್ಯಾಟಿನ್ ವರ್ಕ್ಸ್ ಇನ್ ದ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದಾಗ ದ ಕಾನ್ಸೆಪ್ಟ್ ಆಫ್ ವಿರ್ಡ್. ಓಕೆನಾ? ಕಾನ್ಸೆಪ್ಟ್ ಆಫ್ ವಿರ್ಡ್ ಅಂತಂದ್ರೆ ಏನಂತ ಹೇಳಿದೆ ನಾನು ನಿಮಗೆ? ಅದೇ ಆ ಕ್ವಶನ್ ಇರೋದು. ಇನ್ ಬಿಯೋವುಲ್ಫ್ ರೆಫರ್ಸ್ ಟು ವಾಟ್? ಓಕೆನಾ? ವಿರ್ಡ್ ಅಂತಂದ್ರೆ ಇಂದಿನ ಕ್ಲಾಸಲ್ಲೂ ಕೂಡ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಅಬೌಟ್ ದಿಸ್ ವರ್ಡ್. ವಿರ್ಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ವೆದರ್ ಇಟ್ ಈಸ್ ಲವ್ ಆರ್ ಯಾವುದು ನೋಡಿ? ಲವ್ನ, ಫೇಟ್ನ, ವಾರ್ನ, ರಿಲಿಜನ್, ಯಾವುದು ಅದಿರ್ಬೋದು? ಇಸ್ ದಟ್? ಎಸ್, ಇಟ್ ಈಸ್ ಬಿ. ಆನ್ಸರ್ ಬಿ. ಯಾವುದು? ಫೇಟ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ವಿರ್ಡ್ ಅಂತಂದ್ರೆ ಫೇಟ್ ಅಂತ. ದ ಕಾನ್ಸೆಪ್ಟ್ ಆಫ್ ದ ವಿರ್ಡ್ ಇನ್ ದ ಬಿಯೋವುಲ್ಫ್ ರೆಫರ್ಸ್ ದ ಫೇಟ್ ಅಂತ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಆಪ್ಷನ್ ಬಿ ಐತಿ. ನೆಕ್ಸ್ಟ್ ಬಂದಾಗ ಅಸರ್ಷನ್ ಮತ್ತೆ ರೀಸನಿಂಗ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ತುಂಬಾ ಕೇಳ್ತಾರೆ. ಸೊ ಇದುವರೆಗೂ ಕೇಳಿದ್ರು ಜಸ್ಟ್ ಇಟ್ ಇಸ್ ಅ ನಾರ್ಮಲ್. ಸೊ ಈ ತರ ಕ್ವಶನ್ಗಳನ್ನ ಕೇಳುವಂಥದ್ದು ಹೆಚ್ಚು. ಸೊ ಹಾಗಾಗಿ ಯು ಶುಡ್ ಹ್ಯಾವ್ ಟು ಫೋಕಸ್ ಆನ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಏನಪ್ಪಾ ಅಂತ ಬಂದಾಗ ಅಸರ್ಷನ್ ಅಂತ ಇದೆ. ಅಸರ್ಷನ್ ಯಾವ್ದ್ರ ಬಗ್ಗೆ ಇದೆ ಅಂತಂದ್ರೆ ಆಪ್ಷನ್ ಎ ಏನಪ್ಪಾ ಅಂದ್ರೆ ಓಲ್ಡ್ ಇಂಗ್ಲಿಷ್ ಪೊಯೆಟ್ರಿ ಯೂಸಸ್ ಅಲಿಟರೇಷನ್. ಓಕೆ, ಯೂಸಸ್ ಅಲಿಟರೇಷನ್. ರೀಸನ್ ಏನಪ್ಪಾ ಅಂತ ಬಂದಾಗ ರೈಮ್ ವಾಸ್ ದ ಮೇನ್ ಫೀಚರ್ ಆಫ್ ಓಲ್ಡ್ ಇಂಗ್ಲಿಷ್ ಪೊಯೆಟ್. ನೋಡಿ, ಒಂದೇ ಅಸರ್ಷನ್ ಏನ್ ಕೊಟ್ರೆ, ಹೇಳಿಕೆ ಏನ್ ಕೊಟ್ರಪ್ಪ ಅಂದ್ರೆ ಓಲ್ಡ್ ಇಂಗ್ಲಿಷ್ ಪೊಯೆಟ್ರಿ ಯೂಸಸ್ ಅಲಿಟರೇಷನ್. ಓಲ್ಡ್ ಇಂಗ್ಲಿಷ್ ಪೊಯೆಟ್ರಿ ಅಲಿಟರೇಷನ್ ಯೂಸ್ ಮಾಡುತ್ತೆ ಅಂತ ಕೇಳಿದರೆ, ಯೂಸ್ ಮಾಡ್ಕೊಳ್ಳಿ ಕೇಳಿದರೆ. ಮತ್ತೆ ರೀಸನ್ ಅದಕ್ಕೆ ಕಾರಣ ಏನ್ ಕೇಳಿದಾರೆ ಅಂದ್ರೆ ರೈಮ್ ವಾಸ್ ದ ಮೇನ್ ಫೀಚರ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಪೊಯೆಟ್ರಿ. ರೈಮ್ ವಾಸ್ ದ ಮೇನ್ ಫೀಚರ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಪೊಯೆಟ್ರಿ ಅಂತ ಹೇಳಿದ್ದಾರೆ. ನೋಡಿ, ಹೌದಾ? ರೈಮ್ ವಾಸ್ ದ ಮೇನ್ ಫೀಚರ್ ಆಫ್ ದ ಓಲ್ಡ್ ಇಂಗ್ಲಿಷ್ ಪೊಯೆಟ್ರಿನ ಹೌದಾ? ಕರೆಕ್ಟ್ ಆಗಿ ನೋಡಿ ಒಂದೊಂದು ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ, ಬೋತ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಗೊತ್ತಿರಬಹುದು ಅಲಿಟರೇಷನ್ ಅನ್ನ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಬರೆದಿದ್ದಾರೆ. ಓಲ್ಡ್ ಪೀರಿಯಡ್ ಅಲ್ಲಿ ಅಲಿಟರೇಷನ್ ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಇದು ಏನಪ್ಪ, ಅಸರ್ಷನ್ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿದೆ. ಬಟ್ ಆದ್ರೆ ರೈಮ್ ಈಸ್ ನಾಟ್ ಯೂಸ್ಡ್ ಬೈ ದ ಓಲ್ಡ್ ಇಂಗ್ಲಿಷ್
ಯೂಸ್ಡ್ ಇನ್ ದ ಓಲ್ಡ್ ಇಂಗ್ಲಿಷ್ ಪೋಯಟ್ರಿ. ಓಲ್ಡ್ ಇಂಗ್ಲಿಷ್ ಪೋಯಟ್ರಿಲಿ ರೈಮ್ ನ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಪ್ಪಾ ಅಂದ್ರೆ ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಹಂಗಿದ್ರೆ ರೈಮ್ ನ ಎಲ್ಲಿ ಯೂಸ್ ಮಾಡಿದ್ರೆ ಸರ್ ಅಂದ್ರೆ ರೈಮ್ ನ ನಿಮಗೆ ನೆಕ್ಸ್ಟ್ ಈ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಏನ್ ಬರುತ್ತಲ್ಲ, ಸೊ ಇನ್ ದಟ್ ಮಿಡಲ್ ಇಂಗ್ಲಿಷ್ ಪೀರಿಯಡ್ ರೈಮ್ ವಾಸ್ ಯೂಸ್ಡ್. ಓಕೆನಾ, ರೈಮ್ ನ ಆ ಮಿಡಲ್ ಇಂಗ್ಲಿಷ್ ಪೋಯಟ್ರಿಯಲ್ಲಿ ಯೂಸ್ ಮಾಡ್ಕೋತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಉತ್ತರ ಆಗ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದಾಗ 6th ಕ್ವಶನ್ ಏನಂತ ಬಂದಾಗ ಅಸರ್ಷನ್ ಮತ್ತೆ ರೀಸನಿಂಗ್ ಸಂಬಂಧಪಟ್ಟಂತ ಪ್ರಶ್ನೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಿನವುಲ್ಫ್ ಯೂಸ್ಡ್ ರ್ಯೂನ್ಸ್ ರೀಸನ್ ಹಿ ವಾಂಟೆಡ್ ಟು ಹೈಡ್ ಹಿಸ್ ಐಡೆಂಟಿಟಿ. ಓಕೆನಾ, ಸಿನವುಲ್ಫ್ ಯೂಸ್ಡ್ ದ ರ್ಯೂನ್ಸ್, ಹೌದಲ್ವಾ? ಇದು ಕರೆಕ್ಟ್ ಆಗಿದೆ. ನಾನು ಹೇಳಿದೆ ನಿಮ್ಗೆ ಸಿನವುಲ್ಫ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ ಇದು ಕರೆಕ್ಟ್ ಆಗಿದೆ. ಹಿ ವಾಂಟೆಡ್ ಟು ಹೈಡ್ ಹಿಸ್ ಐಡೆಂಟಿಟಿ ಅನ್ನೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಆಪ್ಷನ್ ಎ ಇಸ್ ದ ಟ್ರೂ ಅಂಡ್ ಆರ್ ಇಸ್ ಫಾಲ್ಸ್. ಓಕೆನಾ, ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್ ಅಂತ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸರಿ, ಇದಿಷ್ಟು ನಮಗೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಅಥವಾ ಓಲ್ಡ್ ಇಂಗ್ಲಿಷ್ ಲಿಟರೇಚರ್ ಬರ್ತಕ್ಕಂಥ ಇಂಪಾರ್ಟೆಂಟ್ ರೈಟರ್ಸ್ ಮತ್ತು ದೇರ್ ವರ್ಕ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಆಯಿತು. ಮತ್ತು ಅದರ ಜೊತೆಗೆ ಒಂದಿಷ್ಟು MCQಗಳನ್ನು ಕೂಡ ಬಿಡಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ವಿ. ಈ ಪ್ರಯತ್ನ ಇಷ್ಟವಾಗಿದ್ರೆ ಎಲ್ರಿಗೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ಗಳನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ದಟ್ ಯು ಕ್ಯಾನ್ ಗೆಟ್ ದ ನೋಟಿಫಿಕೇಶನ್ ಆಫ್ ಅವರ್ ಅಪ್ಕಮಿಂಗ್ ವಿಡಿಯೋಸ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.